ಬದಲಾಗಿ ಇಲ್ಲಾಂದರೆ ಬದಲಾಯಿಸ್ತಾನೆ ಅನ್ನೋದ್ರ ಮೂಲಕ ಒಂದು ಫೈರ್ ಕಂಟೆಂಟನ್ನು ಕೊಟ್ಟಿರುವಂಥ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ಸದ್ಯಕ್ಕೆ ಎಲ್ಲರ ಜನಮೆಚ್ಚುಗೆಯನ್ನು ಗಳಿಸಿರುವಂಥದ್ದು. ಸೊ ಸದ್ಯಕ್ಕೆ ಈ ಟ್ರೈಲರ್ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ಸಂಭಾಷಣೆಕಾರರಾದಂಥ ಮಾಸ್ತಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಆ ಟ್ರೈಲರ್ ಉದ್ದಕ್ಕೂ ಬರುವಂಥ ಪ್ರತಿ ಡೈಲಾಗು ಡೈಲಾಗೆಲ್ಲ ಗುಂಡುಗಳ ಥರ ಕಾಣಿಸ್ತಾರೆ. ಆ್ಯಕ್ಚುಲಾಗಿ ಅಂದರೆ ಸಮಾನತೆ ಬೇಕು ಅನ್ನೋರ್ಗೆ ಕೈ ಬೆರಳುಗಳೇ ಏನು ಸಮವಾಗಿಲ್ಲ ಅನ್ನುವಂಥದ್ದು ಅದ್ಭುತವಾದ ಯೋಚನೆ ಆ್ಯಕ್ಚುಲಾಗಿ. ಸೊ ಟ್ರೈಲರ್ ಉದ್ದಕ್ಕೂ ಆ ಥರದ್ದೇ ಇದೆ ಸರ್. ಫೈರ್ ಒಂದು ಕಾಣಿಸ್ತಾ ಇದೆ ಸರ್. ನಿಜವಾಗ್ಲೂ ಲ್ಯಾಂಡ್ ಲಾರ್ಡ್ ಅನ್ನೋ ವಿಚಾರದಲ್ಲಿ ಒಂದು ಕ್ರಾಂತಿನ ಶುರು ಮಾಡಿದ್ದೀರಾ, ಎಷ್ಟು ಖುಷಿ ಇದೆ ಸರ್ ಅಂತ. ಜಡೇಶ್ ಅವ್ರ ಕತೆ ನಾನು ಯಾವಾಗಲೂ ಹೇಳೋದು ಅದೇ. ಏಕೆಂದರೆ ಕತೆ ಗಟ್ಟಿಯಾಗಿದ್ದಾಗ ನಾವು ಅದಕ್ಕೆ ಏನು ಮಾತು ಬರಿತೀವಿ ಅದಕ್ಕೆ ಮೆರುಗು ಕೊಡಬೇಕು. ನೀವು ಹೇಳ್ದಂಗೆ ಒಂದು ಹೋರಾಟದ ಕತೆ, ಒಂದು ಕಿಚ್ಚಿನ ಕತೆ. ಅಂದರೆ ನೋಡುಗರು ನಾಳೆ ದಿನ ಥಿಯೇಟ್ರಲ್ಲಿ ಕೂತಿದ್ದಾಗ ಅವರು ಒಂದು 80ರ ದಶಕದ ಕಾಲಘಟ್ಟಕ್ಕೆ ಹೋಗಿ ಈ ಥರದ ಬವಣೆಗಳು ನಡೆದಿದೆಯಾ ನಮ್ಮ ದೇಶದಲ್ಲಿ, ಮಣ್ಣಿಗೆ ಭೂಮಿಗೆ ಇಷ್ಟೊಂದು ಹೋರಾಟ ನಡೆದಿದೆಯಾ ಅನ್ನೋದ್ರದ್ದು ಒಂದು ತಿರುಳಿಟ್ಕೊಂಡು ಬರೆದಿರೋಂಥ ಕತೆ. ಮತ್ತು ಜಡೇಶ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ಓದಿರ್ತಾನೆ ವ್ಯಕ್ತಿ. ಈ ಕತೆಗಳನ್ನ ಓದಿ ನಡೆದಿರೋವಂಥ ಘಟನೆಗಳನ್ನ ಒಂದು ಹೆಣೆದು ಮಾಡಿರೋಂಥ ಕತೆ. ಅದಕ್ಕೆ ಅಜನೀಶ್ ಲೋಕನಾಥ್ ಅವರ BGM, ಅವ್ರ ಮ್ಯೂಸಿಕ್ಕು ಸ್ಪೆಷಲ್ ಇನ್ವಿಟೇಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರು ಕಾಂತಾರ ಮಾಡಿದಾಗ ಇಡೀ ದೇಶ ತಿರುಗಿ ನೋಡ್ತು. ಸೊ ಆ ಥರದ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗರು ಈ ಥರದ ಕತೆಗಳನ್ನ ತುಂಬ ಇಷ್ಟಪಡ್ತಾರೆ. ಖಂಡಿತವಾಗ್ಲೂ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ಅಂದರೆ ಒಂದು ಚರ್ಚೆ ಅಂತೂ ಉಂಟಾಗುತ್ತೆ ಈಚೆ ಸಿನಿಮಾ ನೋಡ್ಕೊಂಡು ಬಂದವ್ರಿಗೆ. ಈಗಾಗಲೇ ಟ್ರೈಲರ್ ನೋಡಿದವ್ರಿಗೆ ಒಂದು ಹಾಲ್ ಟಿಕೆಟ್ ಸಿಗ್ದಂಗೆ, ಅಂದರೆ ಒಂದು ಪರೀಕ್ಷೆಗೆ ಹೋಗ್ತಾ ಇರೋ ಥರ ನಾವು. ಸೊ ಅವರುಗಳು ನಮ್ಮನ್ನು ಮೌಲ್ಯಮಾಪಕರಾಗಿ ನಿಂತ್ಕೊಂಡು ಪಾಸ್ ಮಾಡೋವಂಥವ್ರು. ಕೆಲವೊಂದು ಕಡೆ ವಿಜಯ್ ಅವರ ಕಾಣಿಸ್ತಾ ಇಲ್ಲ, ರಾಚನಾಗಿ ಕಾಣಿಸ್ತಾ ಇದ್ದಾರೆ ಸರ್ ತೆರೆ ಮೇಲೆ. ಆ ಮಟ್ಟಿಗಿಂತ ಒಂದು ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಇರುವಂಥದ್ದು. ಸೊ ನೀವು ತುಂಬ ವರ್ಷದ ಗೆಳೆಯರು ಸರ್. ಎಲ್ಲೊಂದು ಕಡೆ ಸಮಾನತೆ ಈ ಥರದೊಂದು ವಿಚಾರ ಬಂದಾಗ ವಿಜಯ್ ಅವರು ಯಾವಾಗಲೂ ಮುಂದೆ ನಿಂತ್ಕೋತಾರೆ. ಅವರ ಇನ್ನು ನಿಜವಾದ ಬದುಕೆ ತುಂಬ ಹತ್ತಿರದಲ್ಲಿದೆ ಈ ಪಾತ್ರ ಅಂತ ಅನಿಸ್ತಾ ಇದೆಯಾ? ಅಂದರೆ ತಾನು ನಟನಾಗಿ ಫಸ್ಟು ಒಬ್ಬ ಫೈಟರ್ ಆಗಬೇಕು ಅಂತ ಬಂದವನು ಚಿತ್ರರಂಗದಲ್ಲೇ ಒಂದೊಂದು ಹೆಜ್ಜೆನೇ ಇಟ್ಕೊಂಡು ಇವತ್ತು ನಿರ್ದೇಶಕನಾಗಿ ಬೆಳೆದು ಭೀಮಾ, ಸಲಗ ಅಂತ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ತಾನಿವಾಗ ನಟನಾಗಿ ಒಂದು ಕತೆ ಕೇಳ್ತಾನೆ ಅಂದರೆ ಕಥೆಯಲ್ಲಿ ಏನಿದೆ, ಏನಿಲ್ಲ, ಏನು ಬೇಕು ಅನ್ನೋದ್ರದ್ದು ಒಂದು ಇದಂತೂ ನಡೆದಿರುತ್ತೆ, ತಾಳೆ ಅಂತೂ ಹಾಕ್ಕೊಂಡಿರ್ತಾನೆ. ಸೊ ಆ ಕತೆ ಕೇಳಿದ ತಕ್ಷಣ ನನ್ನ ಪ್ರಕಾರ ಒಂದು ½ ಅನ್ ಅವರ್ ಸಿಟ್ಟಿಂಗ್ ಅಷ್ಟೇ. ಜಡೇಶ್ ಅವರು ಹೇಳಿದ್ದು ಮಾಡ್ತೀನಿ ಇದನ್ನು ಅಂತ ಹೇಳಿದ್ರು. ನನಗೆ ಈಗಲೂ ನೆನಪಿದೆ, ಆ ಫಸ್ಟ್ ನರೇಶನ್ ನಾನು ಹೋಗಿದ್ದೆ. ಸೊ ಅವ್ರ ಮುಖದಲ್ಲಿ ನಾನು ಇದನ್ನು ಎಷ್ಟು ಸ್ಕೋರ್ ಮಾಡ್ಕೋಬೋದು ಅನ್ನೋದಿತ್ತು. ಆಮೇಲೆ ರಾಚೈನ್ ಪಾತ್ರದಲ್ಲಿ ಆ ಒಂದು ಗೆಟಪ್ ಹಾಕಿರೋದು, ಆ ಗ್ರೇ ಹೇರ್ಸು, ಆ ಒಂದು ಇದು ಕಟ್ಕೊಂಡು, ಮತ್ತು ಇನ್ನೂ ಒಂದು ಖುಷಿ ವಿಚಾರ ಏನು ಅಂದರೆ ರಿತನ್ಯ ಮಗಳು ಚಿತ್ರದಲ್ಲಿ ಕೂಡ ಮಗಳನ್ನ ಪಾತ್ರ ಮಾಡಿರೋದು. ಮತ್ತು ನಿಜವಾದ ಹೀರೋ ರಿತನ್ಯ ಈ ಕತೆಗೆ, ಈ ಲ್ಯಾಂಡ್ ಲಾರ್ಡ್ಗೆ. ಆ ಹುಡುಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿರೋದು ನಮಗೆ ಖುಷಿಯಾಗುತ್ತೆ. ಅಂದರೆ ಜಡೇಶ್ ಅವರು ಈ ಕಲಾವಿದರು ಅಲ್ಲದೆ ಇರೋರನ್ನ, ಅಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋರ ಹತ್ರ ಎಷ್ಟು ತಗೋಬೇಕು ಅನ್ನೋದು ಗೊತ್ತು. ಆ್ಯಕ್ಚುಲಿ ಸೆಟಲ್ಡ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಒಂದು ತಾರಾ ದಂಡೆ ಇದೆ ಕಲಾವಿದ್ರ ಜೊತೆ. ಇದು ನಮ್ಮ ಯಾವುದು ಸ್ಟೇಜ್ ಆರ್ಟಿಸ್ಟ್ಗಳನ್ನ ಬೆರೆಸ್ಕೊಂಡಿರೋದು. ಸೊ ಅದನ್ನು ನೋಡಿದಾಗ ಒಂದು ಹಳ್ಳೀಲಿ ಕೂತು ನಾವು ಏನೋ ಒಂದು ಘಟನೆಗೆ ಸಾಕ್ಷಿಯಾಗಿದ್ದೀವಿ ಅನ್ನೋದಂತೂ ಆಗುತ್ತೆ. ಸಮಾನತೆ ಅನ್ನೋ ವಿಚಾರ ಬಂದಾಗ ಈಗಲೂ ಕೂಡ ರಾಜ್ಬಿ ಶೆಟ್ಟರ್ದು ಒಂದು ಡೈಲಾಗ್ ಇದೆಯಲ್ಲ, ಕ್ರಾಂತಿ ಹೋರಾಟ ಅಂತ ವ್ಯಂಗ್ಯವಾಗಿ ಮಾತಾಡೋದಿಲ್ಲ, ಇವತ್ತೂ ಇದೆ ಸರ್. ಬಟ್ ಆ ಕಾಲಕ್ಕೆ ಯಾವ ಮಟ್ಟಿಗೆ ಇತ್ತು ಅನ್ನೋದು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ಅಂಥದ್ದೊಂದು ಕಥೆಯನ್ನು ಬರವಣಿಗೆ ರೂಪದಲ್ಲಿ ತಂದು ನಿಲ್ಲಿಸೋದಿದೆಯಲ್ಲ ಸರ್, ಆ ಕಾಲಘಟ್ಟದ ಒಂದಷ್ಟು ಡೈಲಾಗ್ಗಳನ್ನು, ವಿಚಾರಗಳನ್ನು, ಎಷ್ಟು ಚಾಲೆಂಜ್ ಇತ್ತಂಥದ್ದು. ಅಂದರೆ ನಾನು ಈ ಪಿಕ್ಚರ್ಗೆ ಬರೆದಿದ್ದೀನಿ ಅನ್ನೋದಲ್ಲ, ಬರವಣಿಗೆನೇ ಈ ಕಥಾವಸ್ತು. ಅಂದರೆ ಶಿಕ್ಷಣ, ಸಮಾನತೆ, ಇದರ ಪರವಾಗಿ ಎಷ್ಟು ಹೋರಾಟಗಳಾಯಿತು, ಮತ್ತು ಭೂಮಿ ಎಷ್ಟು ಪ್ರಮುಖ. ರೈತನಿಗೆ ಭೂಮಿ ಅನ್ನೋದು ಹೃದಯ. ಆ ಹೃದಯಕ್ಕೆ ಎಷ್ಟು ಹೋರಾಡ್ತಾನೆ, ಆ ಹೃದಯ ಎಷ್ಟು ಮಿಡಿಯುತ್ತೆ ಅನ್ನೋದ್ರ ಮೇಲೆ ಕಥಾವಸ್ತು ಇರೋದು. ಆ್ಯಕ್ಚುಲಿ ಜಡೇಶ್ ಅವ್ರ ಟ್ರೈಲರಲ್ಲಿ ಏನೂ ಓಪನ್ ಮಾಡಿಲ್ಲ. ಅವ್ರ ಮೇಕಿಂಗು, ಅವ್ರದ್ದು ಸ್ಟೈಲ್ ಆಫ್ ಇದನ್ನು ಮಾತ್ರ ತೋರಿಸಿರೋದು. ಸಿನಿಮಾಗೆ ನಾನು ಪ್ರೇಕ್ಷಕನಾಗಿ ಕಾಯ್ತಾ ಇದ್ದೀನಿ, ನೋಡೋಣ. ಹಕ್ಕುಗಳನ್ನು ಪಡ್ಕೋಬೇಕಂದ್ರೆ ಭಿಕ್ಷೆ ಬೇಡಬಾರ್ದು, ಹೊಡೆದಾಡ ಎದೇನು ಹೋರಾಟ ಮಾಡಬೇಕು ಅನ್ನೋಂತಿದೆಯಲ್ಲ ಸರ್, ತುಂಬ ಒಳ್ಳೆ ಪಾಯಿಂಟ್ ಆ್ಯಕ್ಚುಲಾಗಿ. ಸೊ ಯಾವುದರ ಹೋರಾಟ ಸರ್ ಇದು ನೇರವಾಗಿ ರಾಚೈನ್ ಅಂತ? ರಾಚೈನ್ ಎದುರುಗಡೆ ದಣಿ ಪಾತ್ರದಲ್ಲಿ ರಾಜ್ಬಿ ಶೆಟ್ಟರ್ ನಟಿಸಿರೋದು ನಿಜಕ್ಕೂ ತುಂಬಾ ಖುಷಿ ವಿಚಾರ.
ಯಾಕೆಂದರೆ ಅವರಿದ್ದಿದ್ದ ಒತ್ತಡದಲ್ಲಿ ಅವರಿದ್ದಿದ್ದ ಬ್ಯುಸಿ ಶೆಡ್ಯೂಲ್ಸಲ್ಲಿ ಒಂದು ಲ್ಯಾಂಡ್ಲಾರ್ಡ್ ಅನ್ನೋ ಕತೆ ಕೇಳ್ತಾರೆ. ಆ ಕತೆಗೆ ಅವರು ವಿಲನ್ ಪಾತ್ರದಲ್ಲಿ ನಟಿಸ್ತಾರೆ. ಅಂದರೆ ವಿಲನ್ ಅಂತ ಹೇಳೋಕ್ಕಾಗಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲೇ ಅವ್ರ ನಾಯಕ. ಅವರು ಹೇಳ್ತಾರೆ ತಲೆಮಾರಿಂದ ನಡ್ಕೊಂಬಂದಿರೋದು ನಂದು ಅನ್ನೋದು. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರ ನಾಯಕ. ಸೊ ಈ ಕಡೆ ರಾಚೆ ಎದುರಾಗ್ತಾನೆ. ಸೊ ಕತೆ ತುಂಬಾ ಅದು ಕ್ಯಾಮ್ರಾ ಎದುರುಗಡೆ ಹೇಳೋಕ್ಕಾಗ್ತಿಲ್ಲ. ಮತ್ತು ಶಿಕ್ಷಣದ ಮಹತ್ವ, ಸಂವಿಧಾನದ ಮಹತ್ವ, ತುಂಬಾ ವಿಷಯಗಳು, ಮತ್ತು ಎಲ್ಲದಕ್ಕೂ ಮೀರಿ ಮಾನವೀಯತೆ. ಅದಕ್ಕೆ ನಾವು ಅವ್ರದ್ದು ಟೀಸರ್ ಬಿಟ್ವಲ್ಲ, ಮಳೆ ಬೆಳೆ ಅದ್ರ ಪಾಡಿಗೆ ಅದು ನಡೀತಿದೆ, ಎಲ್ಲ ಅದ್ರ ಪ್ರಕಾರ ನಡೀತಾ ಇದ್ದಾಗ ನಿಂದೇನೋ ಕಾನೂನು ಪ್ರಕಾರ ಅಂತ ಅವರು ಹೇಳೋದು. ಈ ಕಡೆ ಸರ್ವೈವರ್ ಕ್ಯಾರೆಕ್ಟ್ರಲ್ಲಿ ಇವರು ಹೇಳೋದು ನಾನು ತಲೆ ಬಗ್ಗಿಸ್ತೀನಿ ನಿಯತ್ಗೆ, ಆ ಥರದ ಡೈಲಾಗ್ಗಳು ತುಂಬಾ ಬರವಣಿಗೆಯಲ್ಲಂತೂ ಒಂದು ಚಾಪ್ ಮೂಡಿಸಿದ್ದೀವಿ. ಒಂದು ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಅಂದರೆ ಸಿದ್ಲಿಂಗ್ ಅವರು ಹಾಕೊಟ್ಟಂಥ ಬುನಾದಿ ಏನಂದರೆ ಈ ಸಮಾನತೆ ಇದು ಈಕ್ವಾಲಿಟಿ ಅನ್ನೋ ವಿಚಾರ ಬಂದಾಗ ಅವ್ರು ಕೊಟ್ಟಂಥ ಸಿನಿಮಾಗಳು, ಅವ್ರು ಕೊಟ್ಟಂಥ ಬರವಣಿಗೆಗಳು ಅದ್ಭುತವಾದದ್ದು. ಸಿನಿಮಾ ಅಂದರೆ ಸೌತ್ ಇಂಡಸ್ಟ್ರಿಗೆ ಒಂದು ಕೊಡುಗೆ ಅದು ಆ್ಯಕ್ಚುಲಾಗಿ. ಅದಾದ ನಂತರ ಕನ್ನಡ ಇಂಡಸ್ಟ್ರಿಯಲ್ಲಿ ಅದೆಲ್ಲ ಕಮ್ಮಿ ಆಗ್ಬಿಟ್ಟದು. ಅಕ್ಕಪಕ್ಕದಲ್ಲಿರುವಂಥ ವೆಟ್ರಿಮಾರನ್ನು, ಪಾರಂಜಿತ, ಮಾರಿ ಸೊಲರಾಜನ್ ನೋಡ್ಕೊಂಡು ಈಗ ಹೇಳ್ತಾ ಇದೆ. ಬಟ್ ಕನ್ನಡದಲ್ಲೂ ಆ ಥರದೊಂದು ಮತ್ತೊಂದು ಹೋರಾಟ ಸ್ಟಾರ್ಟ್ ಆಗಿದೆ ಅಂತ, ಈ ಥರದೊಂದು ಕಂಟೆಂಟ್ ಮೂಲಕ, ರೈಟಿಂಗ್ ಮೂಲಕ ಅಂತ. ನಾವು ಏನೇ ಹೇಳಿದ್ರು ಸಿನಿಮಾ ಮಾಧ್ಯಮದ ಮೂಲಕ ಹೇಳಿದಾಗ ತುಂಬ ಬೇಗ ನಾಟುತ್ತೆ. ಮತ್ತು ಈ ಕಮರ್ಷಿಯಲ್ ಎಲಿಮೆಂಟ್ಸು ಮತ್ತು ಇದು ಯಾವುದು ಎಂಟರ್ಟೈನ್ಮೆಂಟ್ನ ಎಲ್ಲೂ ಬದಿಗೊತ್ತಿ ಸ್ವಲ್ಪ ಹಂಗೆ ಹಿಂಗೆ ಅಂದ್ರೂ ಬ್ರಿಡ್ಜ್ ಸಿನಿಮಾ ಆಗಿಬಿಡುತ್ತೆ, ಇಲ್ಲ ಆರ್ಟ್ ಸಿನಿಮಾ ಆಗೋ ಭಯ ಇರುತ್ತೆ. ಆದರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾವು ನೋಡೋಗರಿಗೆ ಅವ್ರು ಇನ್ನೇನು ಕೇಳ್ತಾರೆ, ಒಂದು ಮನೋರಂಜನೆ, ಅವ್ರು ಅಮೂಲ್ಯವಾದ ಸಮಯ ಕೊಟ್ಟು ಬಂದಿರ್ತಾರೆ. ನಾವು ಅವರುಗಳಿಗೆ ಜೊತೆಗೆ ಒಂದು ಎಜುಕೇಷನ್, ಅಂದರೆ ನಾವು ಕಲಿತು ನಾವು ಓದಿ ಆ ಒಂದು ಎಜುಕೇಷನ್ನ ಎಂಟರ್ಟೈನ್ಮೆಂಟ್ ಮೂಲಕ ಕೊಟ್ಟಾಗ ಅವರು ಏನು ಟಿಕೆಟ್ ಕೊಟ್ಟಿರ್ತಾರೆ, ಅವ್ರು ಸಮಯ ಕೊಟ್ಟಿರ್ತಾರೆ, ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ. ಮತ್ತು ಈ ಸಿನಿಮಾ ನಾನು ಯಾವಾಗಲೂ ಹೇಳೋದು, ಚಿತ್ರಮಂದಿರದಲ್ಲಿ ನೋಡಿ ಪಾರ್ಕಿಂಗಲ್ಲಿ ಬಿಟ್ಟು ಬರೋ ಸಿನಿಮಾ ಅಲ್ಲ, ಅದು ಮನಸ್ಸಲ್ಲಿ ಇವತ್ತು ಜನಮತ ಜೋಡಿ ಸಿನಿಮಾ, ಹುಲಿಯಾ ಸಿನಿಮಾ, ತುಂಬ ನಮ್ಮ ನೆಲದ ಸಿನಿಮಾಗಳು, ಬಂಗಾರದ ಮನುಷ್ಯ, ಆ ಥರ ಸಿನಿಮಾಗಳು ಏನಕ್ಕೆ ಹೃದಯದಲ್ಲಿ ಉಳ್ಕೊಳ್ಳುತ್ತೆ ಅಂದರೆ ಅದನ್ನು ಕಾಲಾಂತರ ಎತ್ಕೊಂಡು ಹೋಗ್ತಾರೆ, ಉಳಿಸ್ಕೊಂಡು ಹೋಗ್ತಾರೆ. ಆ ಥರದ ಪ್ರಯತ್ನ ಅಂತೂ ಲ್ಯಾಂಡ್ಲಾರ್ಡ್ ಮಾಡಿ. ಹುಲಿ ದುರ್ಗದ ರಿಯಲ್ ಹುಲಿ ಯಾರಾಗಿರ್ತಾರೆ, ಸರ್ವೈವರ ಅಥವಾ ರೂಲರ ಸರ್? ಆ ಸಂಘರ್ಷನೇ ನಿಜವಾದ ಲ್ಯಾಂಡ್ಲಾರ್ಡ್. ಅಂದರೆ ಇವ್ರು ಹೇಳಕ್ಕೆ ಹೋಗೋದಷ್ಟೇ, 1 ಇಂಚ್ ಭೂಮಿ ನಂದು ಅಂದರೆ ನಾನು ಆ ಲ್ಯಾಂಡ್ಲಾರ್ಡ್ ಅಂತ. ನೀನು 1000 ಎಕರೆ ಇಟ್ಕೊಂಡಿರೋ ಅದು ನಿಂದು, ನಂದು 1 ಇಂಚ್ ಭೂಮಿಗೆ ನೀನು ಆಸೆ ಪಡ್ತೀಯ ಅಂದರೆ ನೀನು ಲ್ಯಾಂಡ್ಲಾರ್ಡ್ ಅಲ್ಲ ಅಂತ. ಅದೊಂದು ತಿಕ್ಕಾಟ ಅಂತೂ ಕೊನೆ ಇದರವರೆಗೂ ಇರುತ್ತೆ. ಕಾಟೇರದಲ್ಲಿ ಇಡೀ ರೈತ ಸಮೂಹವನ್ನು ಒಗ್ಗೂಡಿಸಿದಂಥ ಸಿನಿಮಾ ಅದು. ಅದರ ಬರವಣಿಗೆ ದೊಡ್ಡ ಮೆಚ್ಚುಗೆ ಸಿಕ್ಕಿತ್ತು ಸರ್ ನಿಮ್ಮ ವಿಚಾರದಲ್ಲಿ, ಸಂಭಾಷಣೆ ವಿಚಾರದಲ್ಲಿ. ಸೊ ಮತ್ತೆ ರೈತರನ್ನ ಎಬ್ಬಿಸೋ ಕೆಲಸ ಈ ಸಿನಿಮಾ ಮೂಲಕ ಆಗುತ್ತೆ, ಲ್ಯಾಂಡ್ಲಾರ್ಡ್ ಮೂಲಕ. ಅಂದರೆ ಕಲಾ ಸರಸ್ವತಿ ಏನು ನಮ್ಮ ತಾಯಿ ಭುವನೇಶ್ವರಿ ಇದ್ದಾರಲ್ಲ, ಅವರ ಆಶೀರ್ವಾದ. ಅಂದರೆ ಒಂದು ಬರವಣಿಗೆ ಶಕ್ತಿ ಕೊಟ್ಟಾಗ ನಾವು ಆದಷ್ಟು ನೆಲದ ಕತೆಗಳಿಗೆ ಮಾತು ಬರೆಯೋದು, ಮತ್ತು ಜನಗಳಿಗೆ ಏನು ಅವರು ನೆನಪಲ್ಲಿ ಇಟ್ಕೊಳ್ಳೋಂಥ ಸಿನಿಮಾಗಳಿಗೆ ನಾವು ಸಾಕ್ಷಿ ಆಗ್ತಾಯಿದ್ದೀವಿ ಅಂದರೆ ಅದು ನೋಡೋಣ ಮುಂದೆ 23ನೇ ತಾರೀಕು ಜನವರಿ ಇದೇ ತಿಂಗಳು. ಸೊ ನಾವಂತೂ ಕಾಯ್ತಾ ಇದ್ದೀವಿ. ಇಲ್ಲಿ ತನಕ ಬಿಟ್ಟಿರುವಂಥ ಕಂಟೆಂಟ್ಗಳಲ್ಲಿ ಗೇಮ್ ಚೇಂಜರ್ ಇದ್ದ ಈ ಕಂಟೆಂಟ್ ಆಗಿದೆಯಾ ಅಂತ ಟ್ರೈಲರ್? ಆ ಒಂದು ಭರವಸೆ ಬಲಿಷ್ಠವಾಗಿದೆ ನಮ್ಮ ತಂಡಕ್ಕೆ. ಯಾಕೆಂದರೆ ಇಡೀ ಟೀಮ್ ಸ್ಟ್ರಾಂಗ್ ಆಗಿದೆ. ಜಡೇಶ್ ಅವರು ಎಲ್ಲೂ ಯಾವುದಕ್ಕೂ ಇದು ಮಾಡಿಲ್ಲ. ಮತ್ತು ಹೇಮಂತ್ ಗೌಡರು, ಸತ್ಯಪ್ರಕಾಶ್ ಅಂತ ನಿರ್ಮಾಪಕರು, ಸಾರಥಿ ಆದಮೇಲೆ ತುಂಬ ವರ್ಷಗಳ ಗ್ಯಾಪ್ ಬಳಿಕ ಮಾಡ್ತಿರೋ ಸಿನಿಮಾ. ಮತ್ತು ಅವ್ರಿಗೆ ಈ ಸಿನಿಮಾ ಕತೆ ಮೇಲೆ ಎಷ್ಟು ಕಾನ್ಫಿಡೆನ್ಸು ಅಂದರೆ ಅವರೇ ಹೇಳ್ತಾ ಇದ್ದಾರೆ. ಸೊ ಅದಂತೂ ಸತ್ಯ. ಸೊ ಅವ್ರ ಮುಖದಲ್ಲಿ ನೋಡಿದಾಗ ನಾನು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಜನ ಆಶೀರ್ವಾದ ಮಾಡ್ತಾರೆ ಅಂತ ಅವ್ರ ಜೊತೆ ನಾವು ನಿಂತಿದ್ದೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್. ನೋಡಲ್ಲ, ಇದಷ್ಟು ಮಾಸ್ತಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಲೋಕೇಶನ್ ಫಸ್ಟ್, ಬೆಂಗಳೂರು.